हेलो फ्रेंड्स ಎಲ್ಲರಿಗೂ ನಮಸ್ಕಾರ ನಾನು ಶ್ರುತಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋಲಿ ಬೇಸಿಗೆಗಾಲದಲ್ಲಿ ಯಾವ ರೀತಿ ನಿಮ್ಮ ಮುಖವನ್ನು ಕಾಂತಿಯುಕ್ತವಾಗಿ ಹಾಗೂ ಹೊಳೆಯುವಂತೆ ಮಾಡಲು ಸೋ ಏನೆಲ್ಲ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೋ ಮನೆಯಲ್ಲಿ ಸಿಗುವಂತ ಕೆಲವೊಂದು ಪದಾರ್ಥಗಳನ್ನು ಯೂಸ್ ಮಾಡ್ಕೊಂಡು ನೀವು ಮನೆಯಲ್ಲೇ ನ್ಯಾಚುರಲ್ ಆಗಿ ಫೇಶಿಯಲ್ ಮಾಡ್ಕೊಂಡು ತಕ್ಷಣನೇ ನಿಮ್ಮ ಮುಖದ ಮೇಲಿರೋ ಸನ್ ಟ್ಯಾನ್ ಅನ್ನು ನೀವು ರಿಮೂವ್ ಮಾಡ್ಕೋಬಹುದು ಫ್ರೆಂಡ್ಸ್ सो ಯಾರಿಗೆಲ್ಲ ಈ ಫೇಶಿಯಲ್ ಮಾಡೋದಕ್ಕೆ ಟೈಮ್ ಇಲ್ವೋ ಅವರಿಗೆ ನಾನು ವಿಡಿಯೋ ಕೊನೆಯಲ್ಲಿ ಒಂದು ಫೇಸ್ ಪ್ಯಾಕ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೋ ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೇನೇ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಫ್ರೆಂಡ್ಸ್ ಸೋ ಇವಾಗ ವಿಡಿಯೋನ ಶುರು ಮಾಡೋಣ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ಏನಾದರೂ ಹೊಸಬರಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೇ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ सो बेल बटन मेले क्लिक ಮಾಡಿದ್ರೆ ನನ್ನ ಎಲ್ಲ ನೋಟಿಫಿಕೇಶನ್ ಡೈಲಿ ಬರುತ್ತೆ ಫ್ರೆಂಡ್ಸ್ ನೀವು ಪಾರ್ಲರ್ ಗೆ ಹೋಗಿ ಫೇಶಿಯಲ್ ಮಾಡ್ತೀರಾ ಸಮ್ಮರ್ ಸ್ಪೆಷಲ್ ಅಥವಾ ಯಾವುದಾದ್ರೂ ಫೇಶಿಯಲ್ ನೀವು ಮಾಡ್ಕೊಂಡು ಬರ್ತೀರಾ ಬಟ್ ಅಲ್ಲಿ ಮತ್ತೆ ಅವರು ಕೆಮಿಕಲ್ ಇಂದನೇ ನಿಮ್ಮ ಮುಖಕ್ಕೆ ಫೇಶಿಯಲ್ ಆಗುತ್ತೆ ಸೋ ಅದರಿಂದ ತಕ್ಷಣನೇ ನಿಮ್ಮ ಮುಖ ಬೆಳ್ಳಗಾಗೋದು ನಿಜ ಬಟ್ 4 ದಿವಸ ಆದಮೇಲೆ 4ನೇ ದಿನ ನಿಮ್ಮ ಮುಖದ ಮೇಲೆ ಮತ್ತೆ ಯಾವ ಕಲರ್ ಇರುತ್ತೆ ಸೋ ಅದೇ ಕಲರ್ ಅಲ್ಲಿ ನೀವು ಬರ್ತೀರಾ ಬಟ್ ಇಲ್ಲಿ ನಾವು ಮನೆಯಲ್ಲೇ ನ್ಯಾಚುರಲ್ ಆಗಿ ಅದು ಕೂಡ ಕಡಿಮೆ ಬೆಲೆಯಲ್ಲಿ ಯಾವ ರೀತಿ ನಾವು ನ್ಯಾಚುರಲ್ ಆಗಿ ಫೇಶಿಯಲ್ ಮಾಡ್ಕೋಬೇಕಂತ ಇವತ್ತಿನ ವಿಡಿಯೋಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್ ನಾನಿಲ್ಲಿ ಈ ಫೇಶಿಯಲಲ್ಲಿ 4 ಸ್ಟೆಪ್ಸ್ಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದು ಕ್ಲೆನ್ಸಿಂಗ್ ಸೆಕೆಂಡ್ ಸ್ಟೀಮಿಂಗ್ ಥರ್ಡ್ ಸ್ಕ್ರಬ್ಬಿಂಗ್ 4ನೇದು ಬಂದು ಫೇಸ್ ಪ್ಯಾಕ್ ಫ್ರೆಂಡ್ಸ್ ಸೋ ಮೊದಲು ಫಸ್ಟ್ ಸ್ಟೆಪ್ ಯಾವ ರೀತಿ ರೆಡಿ ಮಾಡೋದು ಹಾಗೇನೇ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಫಸ್ಟ್ ಸ್ಟೆಪ್ಪು ಯಾವ ರೀತಿ ರೆಡಿ ಮಾಡೋದು ಕ್ಲೆನ್ಸರ್ ಅಂತ ನೋಡೋಣ ಅದಕ್ಕೆ ಏನೆಲ್ಲ ಬೇಕು ಅಂತ ಕೂಡ ನೋಡೋಣ ಫ್ರೆಂಡ್ಸ್ ಸೊ ಫಸ್ಟ್ ಆಫ್ ಆಲ್ ಒಂದು ಬೌಲಲ್ಲಿ ಈ ರೀತಿಯಾಗಿ 2 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನು ತಗೊಳ್ಳಿ ಸೊ ಕಡಲೆ ಹಿಟ್ಟು ಇದು ತಕ್ಷಣವೇ ನಿಮ್ಮ ಸನ್ ಟ್ಯಾನ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಒಂದು ಬ್ರೈಟ್ ಲುಕ್ ಕೊಡುತ್ತೆ ನಿಮ್ಮ ಮುಖದ ಮೇಲೆ ಹಾಗೆಯೇ ಇದರಲ್ಲಿ ಕ್ಲೆನ್ಸಿಂಗ್ ಪ್ರಾಪರ್ಟೀಸ್ ಇರುತ್ತೆ ಸೊ ಇದು ಡಾರ್ಕ್ ಸ್ಪಾಟ್ಸ್ನ ರಿಮೂವ್ ಮಾಡೋದಕ್ಕೂ ತುಂಬ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ಇವಾಗ ಟೊಮ್ಯಾಟೊ ಆ್ಯಡ್ ಮಾಡ್ತಾ ಇದ್ದೀನಿ ಇದಕ್ಕೆ ಸೊ ಟೊಮ್ಯಾಟೊ ಕೂಡ ಅಷ್ಟೇ ಆ್ಯಂಟಿ ಏಜಿಂಗ್ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರುತ್ತೆ ವಿಟಮಿನ್ ಸಿ ಹಾಗೂ ಕೆ ಇರುತ್ತೆ ಹಾಗೆಯೇ ನಿಮ್ಮ ಸ್ಕಿನ್ನನ್ನು ಹೆಲ್ದಿ ಇಡೋಕ್ಕೆ ಇದು ಮೇಂಟೈನ್ ಮಾಡುತ್ತೆ ಹೆಲ್ದಿ ಸ್ಕಿನ್ ನಿಮಗೆ ನೀಡಲು ಹಾಗೆಯೇ ಇದು ನಿಮ್ಮ ಸನ್ ಟ್ಯಾನ್ನ ಕೂಡ ರಿಮೂವ್ ಮಾಡಲು ಟೊಮ್ಯಾಟೊ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಸೊ ಈ ರೀತಿಯಾಗಿ ಒಂದು ಗ್ರೇಟರ್ ಮೂಲಕ ಸೊ ಅದರ ಜ್ಯೂಸ್ನ ಈ ರೀತಿಯಾಗಿ ತೆಗೆದುಬಿಡಿ ನೋಡಿ ಈ ರೀತಿಯಾಗಿ ಟೊಮೆಟೊ ಜ್ಯೂಸ್ ತಗೊಳ್ಳಿ 2 ಟೇಬಲ್ ಸ್ಪೂನ್ ಮಿಕ್ಕಿರೋ ಟೊಮೆಟೊನ ಇದೇ ರೀತಿಯಾಗಿ ಇಟ್ಕೊಳ್ಳಿ ಸೊ ಇದು ನೆಕ್ಸ್ಟ್ ಕೂಡ ಯೂಸ್ ಆಗುತ್ತೆ ಫ್ರೆಂಡ್ಸ್ ಸೊ ನಾನು ಇದಕ್ಕೆ ಇಲ್ಲಿ ಕಸ್ತೂರಿ ಮೆಣಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಇದು ವೈಲ್ಡ್ ಟರ್ಮರಿಕ್ ಅಂತ ಫ್ರೆಂಡ್ಸ್ ಸೊ ನೀವು ಅಡುಗೆಗೆ ಯೂಸ್ ಮಾಡ್ತಾ ಇದ್ದೀರಲ್ಲ ಸೊ ಅದನ್ನು ನಿಮ್ಮ ಮುಖಕ್ಕೆ ಯೂಸ್ ಮಾಡ್ಕೋಬೇಡಿ ಯಾಕಂದರೆ ಅದು ಕಲರ್ ಎಲ್ಲ ಹಾಗೆ ಉಳ್ಕೊಂಡ್ಬಿಡುತ್ತೆ ಇದು ನ್ಯಾಚುರಲ್ ಆಗಿದೆ ಹಾಗೆಯೇ ಇದರ ಕಲರ್ ಕೂಡ ಉಳ್ಕೋದಿಲ್ಲ ಇದರಿಂದ ನಿಮ್ಮ ಮುಖದ ಮೇಲಿರೋ ಕಪ್ಪು ಕಲೆಗಳನ್ನು ನಿವಾರಣೆ ಮಾಡಲು ಇದು ಹೆಲ್ಪ್ ಆಗುತ್ತೆ ಹಾಗೆಯೇ ಇದು ಸ್ಕಿನ್ ವೈಟ್ನಿಂಗ್ ಹಾಗೂ ಲೈಟಿಂಗ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಇದರಲ್ಲಿ ಆ್ಯಂಟಿಸೆಪ್ಟಿಕ್ ಪ್ರಾಪರ್ಟಿ ಇರುತ್ತೆ ಹಾಗೆಯೇ ಆ್ಯಕ್ನಿ ಪ್ರಾಬ್ಲಮ್ನ ಕೂಡ ಕಡಿಮೆ ಮಾಡುತ್ತೆ ಹಾಗೆಯೇ ನಿಮ್ಮ ಸ್ಕಿನ್ನನ್ನು ಇದು ಯಂಗಾಗಿಡಲು ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ಸೊ 1/2 ಟೇಬಲ್ ಸ್ಪೂನ್ ಕಸ್ತೂರಿ ಟರ್ಮರಿಕ್ ವೈಲ್ಡ್ ಟರ್ಮರಿಕ್ ಆ್ಯಡ್ ಮಾಡ್ಕೊಳ್ಳಿ ಸೊ ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಥಿಕ್ ಪೇಸ್ಟ್ ಥರ ರೆಡಿ ಮಾಡ್ಕೊಳ್ಳಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಕ್ಲೆನ್ಸರ್ ರೆಡಿ ಮಾಡೋದಂತ ಸೊ ಇದನ್ನು ನಿಮ್ಮ ಮುಖಕ್ಕೆ ಸ್ಲೋ ಆಗಿ ಅಪ್ಲೈ ಮಾಡ್ಕೊಳ್ಳಿ ಸೊ ಅಪ್ಲೈ ಮಾಡ್ಕೊಂಡು ಒಂದು 5 ನಿಮಿಷ ಮಸಾಜ್ ಮಾಡ್ಕೊಳ್ಳಿ ಸೊ ಈ ಕ್ಲೆನ್ಸರಿಂದ ನಿಮ್ಮ ಮುಖ ಕ್ಲೀನ್ ಆಗುತ್ತೆ ಹಾಗೂ ನಿಮ್ಮ ಮುಖದ ಮೇಲಿರೋ ಡೆಡ್ ಸ್ಕಿನ್ ಸೆಲ್ಸ್ ರಿಮೂವ್ ಆಗುತ್ತೆ ಹಾಗೆ ನಿಮ್ಮ ಮುಖದ ಮೇಲೆ ಒಂದು ಸನ್ ಟ್ಯಾನ್ ಲೇಯರ್ ಇರುತ್ತೆ ಮೇಲ್ಗಡೆ ಹಾಗೂ ಒಳಗಡೆ ನಿಮ್ಮ ಬೆಳ್ಳಗೆ ಸ್ಕಿನ್ ಇರುತ್ತೆ ಸೊ ಮೇಲ್ಗಡೆ ಇರೋ ಟ್ಯಾನ್ನ ರಿಮೂವ್ ಮಾಡಿ ಒಂದು ಬ್ರೈಟ್ ಸ್ಕಿನ್ ನೀಡಲು ಈ ಕ್ಲೆನ್ಸರ್ ನಿಮಗೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಸೊ ಈ ರೀತಿಯಾಗಿ ಒಂದು 5 ನಿಮಿಷ ಮಸಾಜ್ ಮಾಡ್ಕೊಳ್ಳಿ ಸರ್ಕ್ಯುಲರ್ ಮೋಷನಲ್ಲಿ ಅದಾದಮೇಲೆ ನಾರ್ಮಲ್ ವಾಟರಿಂದ ನಿಮ್ಮ ಮುಖನ ವಾಶ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫಸ್ಟ್ ಸ್ಟೆಪ್ ಆಯಿತು ಯಾವ ರೀತಿ ನಮ್ಮ ಮುಖದ ಮೇಲೆ ಗ್ಲೋ ಬಂದಿದೆ ಅಂತ ನೋಡ್ಕೋಬೋದು ಸೊ ಮುಖದ ಮೇಲಿರೋ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲ ರಿಮೂವ್ ಆಗಿ ಹೋಗುತ್ತೆ ಸೊ ಇವಾಗ ಬಂದು ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ಸ್ಟೀಮಿಂಗ್ ಮಾಡಬೇಕು ಫ್ರೆಂಡ್ಸ್ ಸೊ ಯಾವ ರೀತಿ ಸ್ಟೀಮಿಂಗ್ ಮಾಡೋದಂತ ನೋಡೋಣ ಫ್ರೆಂಡ್ಸ್ ಸ್ಟೀಮಿಂಗ್ ಮಾಡಲು ಒಂದು ಪಾತ್ರೆಯಲ್ಲಿ ನೀವು ಬಿಸಿ ನೀರನ್ನು ತಗೊಳ್ಳಿ ಸೊ ಈ ರೀತಿ ಒಂದು ಟವಲ್ನ ಡಿಪ್ ಮಾಡಿಕೊಂಡು ಸೊ ಮತ್ತೆ ಟವಲ್ನಲ್ಲಿ ಇರುವಂಥ ನೀರನ್ನು ಎಲ್ಲ ತೆಗೆದುಬಿಟ್ಟು ಈ ರೀತಿಯಾಗಿ ಈ ಟವಲ್ನ ನಿಮ್ಮ ಮುಖದ ಮೇಲೆ
ಒಂದು 5 ನಿಮಿಷ ಇದೇ ರೀತಿಯಾಗಿ ಬಿಟ್ಕೋಬೇಕು. ಈ ರೀತಿ ನೀವು 3 ಸತಿ ಮಾಡಬೇಕು ಫ್ರೆಂಡ್ಸ್. ಸ್ಟೀಮಿಂಗ್ ತಗೊಳ್ಳಿ ಅಥವಾ ಈ ರೀತಿ ಮಾಡ್ಕೊಳ್ಳಿ. ಇವಾಗ ಸೆಕೆಂಡ್ ಸ್ಟೆಪ್ಪು ಸ್ಟೀಮಿಂಗ್ ನೋಡಿದ್ರವಲ್ಲ, ಯಾವ ರೀತಿ ನೀವು ಸ್ಟೀಮ್ ಮಾಡ್ಕೋಬೇಕಂತ. ನೀವು ಸ್ಟೀಮ್ ಬೇಕಾದರೆ ಸ್ಟೀಮ್ ಮಾಡ್ಕೊಳ್ಳಿ ಅಥವಾ ಈ ರೀತಿ ಹಾಟ್ ಟವಲಲ್ಲಿ ನೀವು ಹಾಟ್ ವಾಟರಲ್ಲಿ ಒಂದು ಟವಲ್ನ ಡಿಪ್ ಮಾಡ್ಕೊಂಡು ಈ ರೀತಿ ಕೂಡ ಸ್ಟೀಮ್ ತೊಗೋಬೋದು ಫ್ರೆಂಡ್ಸ್. ಸೊ ಇವಾಗ ಥರ್ಡ್ ಸ್ಟೆಪ್ ಯಾವ ರೀತಿ ರೆಡಿ ಮಾಡೋದು ಸ್ಕ್ರಬ್ಬಿಂಗ್ ಅಂತ, ಹಾಗೆಯೇ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕಂತ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಇವಾಗ ಥರ್ಡ್ ಸ್ಟೆಪ್ಗೆ ಸ್ಕ್ರಬ್ ಯಾವ ರೀತಿ ರೆಡಿ ಮಾಡೋದಂತ ನೋಡೋಣ. ಅದಕ್ಕೆ ಏನೆಲ್ಲ ಬೇಕು ಅಂತ ನೋಡೋಣ ಫ್ರೆಂಡ್ಸ್. ಸೊ ಮೊದಲು ಇಲ್ಲಿ ನಾನು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಇದು ನಿಮ್ಮ ಸನ್ನಿಂದ ಪ್ರೊಟೆಕ್ಟ್ ಮಾಡಲು ಹೆಲ್ಪ್ ಮಾಡುತ್ತೆ, ಸನ್ ಟ್ಯಾನ್ ರಿಮೂವ್ ಮಾಡುತ್ತೆ, ಹಾಗೂ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರುತ್ತೆ ಫ್ರೆಂಡ್ಸ್. ಹಾಗೆಯೇ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ ಕೂಡ ಇರುತ್ತೆ. ಅದೆಲ್ಲ ನಿಮ್ಮ ಸ್ಕಿನ್ನಿಗೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಬಂದು ಮಿಲ್ಕಲ್ಲಿ ವಿಟಮಿನ್ ಬಿ, ಕ್ಯಾಲ್ಶಿಯಮ್, ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರುತ್ತೆ. ಹಾಗೆಯೇ ಮಾಯಿಶ್ಚರೈಸ್ ಮಾಡಲು ನಿಮ್ಮ ಸ್ಕಿನ್ನಿಗೆ ಹೆಲ್ಪ್ ಕೊಡುತ್ತೆ ಫ್ರೆಂಡ್ಸ್. ಹಾಲಿಂದ ಭಾಳಷ್ಟು ಬ್ಯೂಟಿ ಪ್ರಾಪರ್ಟೀಸ್ಗಳು ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಸೊ ಹಾಲಿಂದ ಒಳ್ಳೆ ನಿಮ್ಮ ಸ್ಕಿನ್ನಿಗೆ ಮಾಯಿಶ್ಚರೈಸ್ ಆಗಲಿ ಅಥವಾ ಸ್ಕಿನ್ನನ್ನು ಸಾಫ್ಟ್ ಇಡೋಕ್ಕೆ ಕೂಡ ಹಾಲು ಹೆಲ್ಪ್ ಮಾಡುತ್ತೆ. ಸೊ ಇದರಲ್ಲಿ ನಾನಿವಾಗ ಹಾಫ್ ಲೆಮನ್ ಆ್ಯಡ್ ಮಾಡ್ತಾಯಿದ್ದೀನಿ. ಲೆಮನಲ್ಲಿ ವಿಟಮಿನ್ ಸಿ, ಆ್ಯಂಟಿ ಆಕ್ಸಿಡೆಂಟ್, ಹಾಗೆಯೇ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ. ಹಾಗೆಯೇ ನಿಮ್ಮ ಸನ್ ಟ್ಯಾನ್ನ ಹಾಗೂ ಪಿಗ್ಮೆಂಟೇಷನ್ನ ಭಾಳ ಬೇಗ ತೆಗೆಯಲು ನಿಮಗೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಒಂದು ಬ್ರೈಟ್ ಸ್ಕಿನ್ನನ್ನು ನೀಡಲು ನಿಮಗೆ ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್. ಸೊ ಒಂದು ಹಾಫ್ ಲೆಮನ್ ಜ್ಯೂಸನ್ನ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. 3 ಸೇರಿಸಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಕ್ರಬ್ ರೆಡಿ. ಸೊ ಫ್ರೆಂಡ್ಸ್, ಯಾವ ರೀತಿ ನೀವು ಸ್ಕ್ರಬ್ ಮಾಡ್ಕೋಬೇಕಂತ. ಸ್ಕ್ರಬ್ ಮಾಡಿ 5 ನಿಮಿಷ ಮಸಾಜ್ ಮಾಡ್ಕೊಳ್ಳಿ ಸ್ಕ್ರಬ್ಬಿಂದ. ಅದಾದಮೇಲೆ ನೀವು ನಾರ್ಮಲ್ ವಾಟರಿಂದ ನಿಮ್ಮ ಮುಖನ ವಾಶ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸ್ಕ್ರಬ್ಬಿಂಗ್ ಆದಮೇಲೆ ಇವಾಗ ಬಂದು 4th ಸ್ಟೆಪ್ ಫೇಸ್ ಪ್ಯಾಕ್. ಫೇಸ್ ಪ್ಯಾಕ್ ಯಾವ ರೀತಿ ರೆಡಿ ಮಾಡೋದು, ಹಾಗೆಯೇ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕಂತ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಸೊ ಫಸ್ಟ್ ಆಫ್ ಆಲ್ ಈ ರೀತಿಯಾಗಿ ನೀವು ಆಲೂಗಡ್ಡೆ ಮೇಲಿರೋ ಸಿಪ್ಪೆನ ಕ್ಲೀನಾಗಿ ನೀಟಾಗಿ ಈ ರೀತಿ ತಕ್ಕೊಳ್ಳಿ. ಹಾಗೆಯೇ ಒಂದು ಗ್ರೇಟರ್ ಹೆಲ್ಪಿಂದ ನೀವು ಆ ಆಲೂಗಡ್ಡೆನ ಈ ರೀತಿಯಾಗಿ ತುರ್ಕೊಳ್ಳಿ. ಈ ರೀತಿಯಾಗಿ ನೀವು ಆಲೂಗಡ್ಡೆನ ತುರ್ಕೊಳ್ಳಿ. ಹಾಗೆಯೇ ಒಂದು ಕ್ಲೀನ್ ಬೌಲಲ್ಲಿ ಈ ರೀತಿಯಾಗಿ 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ಗೋಧಿ ಹಿಟ್ಟನ್ನು ತಗೊಳ್ಳಿ. ಸೊ ಗೋಧಿ ಹಿಟ್ಟು ಇದು ಕೂಡ ನಿಮ್ಮ ಸ್ಕಿನ್ನನ್ನು ನರಿಶ್ಮೆಂಟ್ ಮಾಡಲು ಹೆಲ್ಪ್ ಆಗುತ್ತೆ, ಆ್ಯಕ್ನಿ ಪ್ರಾಬ್ಲಮ್ನ ಕಡಿಮೆ ಮಾಡುತ್ತೆ, ಒಂದು ಗ್ಲೋಯಿಂಗ್ ಸ್ಕಿನ್ ನೀಡಲು ನಿಮಗೆ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಇದು ಸನ್ ಡ್ಯಾಮೇಜಿಂದ ನಿಮಗೆ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ, ಅಂದರೆ ಸನ್ ಟ್ಯಾನ್ನ ರಿಮೂವ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಸೊ ಈ ಥರ ಒಂದು ಬಟ್ಟೆನ ತಗೊಳ್ಳಿ. ತುರಿದಿರುವಂಥ ಆಲೂಗಡ್ಡೆನ ಇದರೊಳಗಡೆ ಹಾಕಿ ಸೊ ಆಲೂಗಡ್ಡೆ ಜ್ಯೂಸನ್ನ ಈ ರೀತಿಯಾಗಿ ಒಂದು ಬಟ್ಟೆ ಹೆಲ್ಪಿಂದ ಅದರ ಜ್ಯೂಸನ್ನ ಗೋಧಿ ಹಿಟ್ಟೊಳಗಡೆ ಈ ರೀತಿಯಾಗಿ ರಿಮೂವ್ ಮಾಡ್ಕೊಳ್ಳಿ. ಆಲೂಗಡ್ಡೆ ಕೂಡ ಕಪ್ಪು ಕಲೆಗಳನ್ನಾಗಲಿ ಅಥವಾ ಕಪ್ಪು ನಿಮ್ಮ ಕಣ್ಣು ತೆಳಗಿನ ಭಾಗ ರಿಂಕಲ್ಸ್ ಇರುತ್ತಲ್ಲ, ಸೊ ಅದನ್ನು ಕೂಡ ರಿಮೂವ್ ಮಾಡಲು ಆಲೂಗಡ್ಡೆ ಹೆಲ್ಪ್ ಆಗುತ್ತೆ. ಹಾಗೆಯೇ ರಿಂಕಲ್ಸ್ನ ಬೇಗ ಸಮಯದಲ್ಲಿ ತೆಗೆಯೋದಕ್ಕೆ ಹೆಲ್ಪ್ ಆಗುತ್ತೆ. ಒಂದು ನ್ಯಾಚುರಲ್ ಬ್ಲೀಚಿಂಗ್ ಅಂತ ಹೇಳ್ಬೋದು. ನಿಮ್ಮ ಸ್ಕಿನ್ನನ್ನು ಲೈಟ್ನಿಂಗ್ ಮಾಡಲು ಹೆಲ್ಪ್ ಆಗುತ್ತೆ. ನಿಮ್ಮ ಮುಖದ ಮೇಲೆ ಚಿಕ್ಕ ಚಿಕ್ಕ ಕಪ್ಪು ಕಲೆ ಇರುತ್ತಲ್ಲ, ಸೊ ಅದನ್ನು ಕೂಡ ರಿಮೂವ್ ಮಾಡಲು ಇದು ಆಲೂಗಡ್ಡೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಸೊ ಆಲೂಗಡ್ಡೆ ಜ್ಯೂಸ್ ಆದಮೇಲೆ ನೀವು ಮಿಕ್ಕಿರುವಂಥ ಹಾಫ್ ಟೊಮೆಟೊ ಜ್ಯೂಸನ್ನು ಇದರೊಳಗಡೆ ಈ ರೀತಿಯಾಗಿ ಮತ್ತೆ ಈ ಜ್ಯೂಸ್ ತಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ 1 ಸ್ಪೂನಷ್ಟು ಟೊಮೆಟೊ ಜ್ಯೂಸನ್ನ ಮತ್ತೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಅದರೊಳಗಡೆ. ಸೊ ಟೊಮೆಟೊ ಜ್ಯೂಸ್ ಆದಮೇಲೆ ನಾನಿಲ್ಲಿ ಮೊಸರು ಆ್ಯಡ್ ಮಾಡ್ತಾಯಿದ್ದೀನಿ. ಮೊಸರು ಇದು ನರಿಶ್ಮೆಂಟ್ ಮಾಡಲು ಹೆಲ್ಪ್ ಆಗುತ್ತೆ. ವಿಟಮಿನ್ ಡಿ ಇರುತ್ತೆ, ಪ್ರೋಟೀನ್ಸ್ ಇರುತ್ತೆ, ಕ್ಯಾಲ್ಶಿಯಮ್ ಇರುತ್ತೆ. ಹಾಗೆಯೇ ಆ್ಯಕ್ನಿ ಪ್ರಾಬ್ಲಮ್ನ ಕೂಡ ಇದು ಕಡಿಮೆ ಮಾಡುತ್ತೆ. ಆ್ಯಂಟಿ ಇನ್ಫ್ಲಮೇಟರಿ, ಆ್ಯಂಟಿ ಬ್ಯಾಕ್ಟೀರಿಯಲ್ ಹಾಗೂ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರುತ್ತೆ ಫ್ರೆಂಡ್ಸ್ ಮೊಸರಿನಲ್ಲಿ. ಹಾಗೆಯೇ ಇದು ಸ್ಕಿನ್ ಕಾಂಪ್ಲೆಕ್ಷನ್ನ ಇಂಪ್ರೂವ್ ಮಾಡುತ್ತೆ. ಹಾಗೆಯೇ ಬಂಗು ಪ್ರಾಬ್ಲಮ್ ಯಾರಿಗೆಲ್ಲ ಇದೆ, ಪಿಗ್ಮೆಂಟೇಷನ್, ಸೊ ಅದನ್ನು ಕೂಡ ಇದು ಭಾಳ ಬೇಗ ರಿಡ್ಯೂಸ್ ಮಾಡಲು ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಸೊ 2 ಟೇಬಲ್ ಸ್ಪೂನ್ ಮೊಸರನ್ನು ಹಾಕಿ ಸೊ 2 ಸೇರಿಸಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ. ಸೊ ಲಾಸ್ಟಲ್ಲಿ ನಾನು ಇವಾಗ ಮತ್ತೆ ಒಂದು ಹಾಫ್ ಟೇಬಲ್ ಸ್ಪೂನ್ ಕಸ್ತೂರಿ ಮಂಜನ ಆ್ಯಡ್ ಮಾಡ್ತಾಯಿದ್ದೀನಿ. ವೈಲ್ಡ್ ಟರ್ಮರಿಕ್ನ ಆ್ಯಡ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಷ್ಟು ಹಾಫ್ ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊಳ್ಳಿ. ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಕಸ್ತೂರಿ ಮಂಜನ್ ಕೂಡ ಅಷ್ಟೇ ಫ್ರೆಂಡ್ಸ್, ಕಪ್ಪು ಕಲೆಗಳನ್ನು ಆಗಲಿ ಅಥವಾ ನಿಮ್ಮ ಸ್ಕಿನ್ನಿಗೆ ಒಂದು ಒಳ್ಳೆ ಗ್ಲೋಯಿಂಗ್ ಎಫೆಕ್ಟ್ ಕೊಡಲು ಹೆಲ್ಪ್ ಮಾಡುತ್ತೆ ಕಸ್ತೂರಿ ಮಂಜನ್, ವೈಲ್ಡ್ ಟರ್ಮರಿಕ್. ಸೊ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಮ್ಮ ಪ್ಯಾಕ್ ರೆಡಿ ಆಗಿದೆ ಫ್ರೆಂಡ್ಸ್.
ಫೇಸ್ ಪ್ಯಾಕ್ ರೆಡಿ ಮಾಡೋದಂತ ನೋಡಿದ್ರಲ್ಲ. ಸೊ ಈ ಫೇಸ್ ಪ್ಯಾಕ್ನ ನಿಮ್ಮ ಮುಖ ಫುಲ್ಲೆಲ್ಲ ಅಪ್ಲೈ ಮಾಡ್ಕೊಂಡು ಬಿಟ್ಬಿಡಿ. 15 ಮಿನಿಟ್ಸ್ ಇದನ್ನು ಡ್ರೈ ಆಗೋದಕ್ಕೆ ಬಿಡಿ ಫ್ರೆಂಡ್ಸ್. 15 ಮಿನಿಟ್ಸ್ ಡ್ರೈ ಆದಮೇಲೆ ಇದು ಒಣಗೋದ್ಮೇಲೆ ಸ್ವಲ್ಪ ನೀರು ಹಚ್ಚಿ ನೀವು ಸರ್ಕ್ಯುಲರ್ ಮೋಷನಲ್ಲಿ ಮತ್ತೆ ಮಸಾಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಈ ರೀತಿಯಾಗಿ ಮಸಾಜ್ 5 ನಿಮಿಷ ಮಾಡಿ ಅದಾದಮೇಲೆ ನಾರ್ಮಲ್ ವಾಟರಿಂದ ನಿಮ್ಮ ಮುಖನ ವಾಶ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಈ ಫೇಸ್ ಪ್ಯಾಕಿಂದ ತಕ್ಷಣವೇ ನಿಮ್ಮ ಮುಖದ ಮೇಲಿರೋ ಸನ್ ಟ್ಯಾನ್ ಆಗಿರಲಿ ಅಥವಾ ಡಸ್ಟ್ ಆಗಿರಲಿ ಸೊ ಅದನ್ನೆಲ್ಲ ಕ್ಲಿಯರ್ ಮಾಡುತ್ತೆ. ನಿಮ್ಮ ಮುಖದ ಮೇಲೆ ಡಾರ್ಕ್ ಸರ್ಕಲ್ಸ್ ಇದ್ದರೂ ಸೊ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಹಾಗೆಯೇ ನಿಮ್ಮ ತುಟಿ ಅಕ್ಕಪಕ್ಕ ಕಪ್ಪು ಕಲೆ ಇರುತ್ತಲ್ಲ ಸೊ ಅದನ್ನು ಕೂಡ ಇದು ರಿಮೂವ್ ಮಾಡಲು ನಿಮಗೆ ಹೆಲ್ಪ್ ಮಾಡುತ್ತೆ ಈ ಫೇಸ್ ಪ್ಯಾಕ್. ಫ್ರೆಂಡ್ಸ್ ನೋಡಿದ್ರಲ್ವಾ ಯಾವ ರೀತಿ ನೀವು 4 ಸ್ಟೆಪ್ ಕೂಡ ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಂಡು ಅಪ್ಲೈ ಮಾಡ್ಕೋಬೋದಂತ. ಹಾಗೆಯೇ 4 ಸ್ಟೆಪ್ಪಿಂದ ನಿಮ್ಮ ಮುಖದ ಮೇಲಿರೋ ಅನಾವಶ್ಯಕ ಕೂದಲು ಅಂದರೆ ಫೇಶಿಯಲ್ ಹೇರ್ಸ್ ಕೂಡ ರೆಡ್ಯೂಸ್ ಆಗುತ್ತೆ ಫ್ರೆಂಡ್ಸ್. ಇದನ್ನೇ ನೀವು ಕಂಟಿನ್ಯೂ ಆಗಿ 4 ಮಂತ್ಸ್ ಮಾಡಿದರೆ ನಿಮ್ಮ ಮುಖದ ಮೇಲಿರೋ ಅನಾವಶ್ಯಕ ಕೂದಲು ಕೂಡ ಹೋಗುತ್ತೆ ಫ್ರೆಂಡ್ಸ್. ಸೊ ಇವಾಗ ಲಾಸ್ಟಲ್ಲಿ ನಾನು ಒಂದು ಫೇಸ್ ಪ್ಯಾಕ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ದೆ. ಸೊ ಯಾರಿಗೆಲ್ಲ ಈ ರೆಮಿಡಿ ಮಾಡೋದಕ್ಕೆ ಟೈಮ್ ಇಲ್ಲವೋ ಅಥವಾ ಅವ್ರಿಗೆ ಟೈಮ್ ಸಿಗ್ತಿಲ್ಲೋ ಅವ್ರಿಗೆ ರೆಡಿಮೇಡ್ ಆಗಿ ಅದು ಕೂಡ ನ್ಯಾಚುರಲ್ ಆಗಿ ಈ ಫೇಸ್ ಪ್ಯಾಕ್ನ ನೀವು ಅಪ್ಲೈ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಇದರಲ್ಲಿ ಯಾವುದೇ ರೀತಿಯಾದ ಪ್ಯಾರಾಬಿನ್ ಇಲ್ಲ, ಹಾಗೆಯೇ ಹಾನಿ ಉಂಟಾಗುವಂಥ ಕೆಮಿಕಲ್ ಇಲ್ಲ. ಸೊ ಇದನ್ನು ನೀವು ಧಾರಾಳವಾಗಿ ಅಪ್ಲೈ ಮಾಡ್ಕೋಬೋದು. ಇದು ನಿಮ್ಮ ಸ್ಕಿನ್ಗೆ ಸೂಟ್ ಆಗುತ್ತೆ, ಅಂದರೆ ಎಲ್ಲ ಸ್ಕಿನ್ಗೆ ಇದು ಸೂಟ್ ಆಗುವಂಥ ಒಂದು ಬ್ರೈಟ್ನಿಂಗ್ ಬ್ಯೂಟಿ ಪ್ಯಾಕ್ ಫ್ರೆಂಡ್ಸ್. ಸೊ ಈ ರೀತಿಯಾಗಿ ಪ್ಯಾಕೇಜಿಂಗ್ ಇದೆ ನೋಡ್ಕೋಬೋದು. ಹಿಂದ್ಗಡೆ ಎಲ್ಲ ಸೊ ಇಂಗ್ರೀಡಿಯೆಂಟ್ ಏನೆಲ್ಲ ಇದರೊಳಗಡೆ ಹಾಕಿದ್ದುಂಟು ಅಂತ ಎಲ್ಲ ಹೇಳಿದ್ದಾರೆ ಇದರಲ್ಲಿ. ಸೊ ಇದರಲ್ಲಿ 100% ಪ್ಯಾರಾಬಿನ್ ಫ್ರೀ ಇದೆ ಫ್ರೆಂಡ್ಸ್. ಸೊ ಇದನ್ನು ಕೂಡ ನೋಡಿ ಈ ರೀತಿಯಾಗಿ ಸ್ವಲ್ಪ ತಗೊಂಡು ಸೊ ನಿಮ್ಮ ಮುಖ ಫುಲ್ಲೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ಇಷ್ಟು ಸಾಕಾಗುತ್ತೆ ಫ್ರೆಂಡ್ಸ್. ಸೊ ಇದನ್ನು ನೀವು ನಿಮ್ಮ ಕೈಯಲ್ಲಿ ಇಲ್ಲೆಲ್ಲ ಕಪ್ಪು ಕಲೆ ಆಗಿರುತ್ತೆ, ಹಾಗೆಯೇ ಸೊ ನಿಮ್ಮ ಕಾಲಿಗೆ ಕೂಡ ಕಪ್ಪು ಕಲೆ ಆಗಿರುತ್ತೆ, ನಿಮ್ಮ ತುಟಿ ಅಕ್ಕಪಕ್ಕ ಕಪ್ಪು ಕಲೆ ಆಗಿರುತ್ತೆ, ನಿಮ್ಮ ಕುತ್ತಿಗೆ ಭಾಗದಲ್ಲಿ ಕೂಡ ಕಪ್ಪು ಕಲೆ ಇರುತ್ತೆ. ಸೊ ಅಲ್ಲಿ ಕೂಡ ಇದನ್ನು ಅಪ್ಲೈ ಮಾಡೋದ್ರಿಂದ ತಕ್ಷಣವೇ ಆ ಕಪ್ಪು ಕಲೆಗಳನ್ನು ಇದು ಹೋಗಿಸಿ ನಿಮಗೆ ಒಂದು ಬ್ರೈಟ್ ಹಾಗೂ ಗ್ಲೋಯಿಂಗ್ ಸ್ಕಿನ್ನನ್ನು ನೀಡಲು ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ಈ ಫೇಸ್ ಪ್ಯಾಕ್. ಸೊ ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ರೀತಿ ಅಪ್ಲೈ ಮಾಡ್ಕೊಂಡು 15 ಮಿನಿಟ್ಸ್ ಇದೇ ಥರ ಬಿಟ್ಬಿಟ್ಟು ಡ್ರೈ ಆದಮೇಲೆ ನೀವು ನಾರ್ಮಲ್ ವಾಟರಿಂದ ವಾಶ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದನ್ನು ಹಚ್ಕೊಂಡು 15 ಮಿನಿಟ್ಸ್ ಆದಮೇಲೆ ನಿಮ್ಮ ಮುಖನ ವಾಶ್ ಮಾಡ್ಕೊಳ್ಳಿ. ಸೊ ನಾನಿವತ್ತು ಮಾಡಿರುವಂಥ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಬಟನ್ ಹಿಟ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ನಾಳೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.